ನೀರಿಗಾಗಿ ನಾಳೆ ಹಕ್ಕು ಒತ್ತಾಯ ಕಾರ್ಯಕ್ರಮ. ಬೆಂಚೆ ಗೇಟ್ ಬಳಿ ಗ್ರಾಮಸ್ಥರ ಬೃಹತ್ ಸಭೆಗೆ ಕರೆ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಬೆಂಚೆ ಗೇಟ್ ಬಳಿ ನೀರಿಗಾಗಿ ಗ್ರಾಮಸ್ಥರು ಹಾಗೂ ರೈತರು ಬೃಹತ್ ಹಕ್ಕೊತ್ತಾಯ ಕಾರ್ಯಕ್ರಮ ರೂಪಿಸಲು ನಿರ್ಧರಿಸಿದ್ದಾರೆ. ಈ ಕುರಿತು ಗೋಪಾಲದೇವರಹಳ್ಳಿ ಹಾಗೂ ದೊಡ್ಡ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಮತ್ತು ಸಾರ್ವಜನಿಕರು ಇಂದು ಮಹತ್ವದ ಪೂರ್ವಭಾವಿ ಸಭೆ ನಡೆಸಿದರು. ಆಗಸ್ಟ್ ತಿಂಗಳಾದ್ರೂ ಒಂದ್ ದಿವಸನೂ ಬರಲಿಲ್ಲ. ದನ ಕರುಗಳು ಮತ್ತು ಕೊಳವೆ ಬಾವಿಗಳು ಎಲ್ಲ ವಿಫಲವಾಗಿರೋದ್ರಿಂದ ರೈತರಿಗೆ ತುಂಬಾನೇ ಸಂಕಷ್ಟ, ಬದುಕೋದೇ ಕಷ್ಟ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಪೈಪ್ಲೈನ್ ಆದ ತಕ್ಷಣ ಜುಲೈ ತಿಂಗಳಲ್ಲಿ ನೀರು ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಕಾರಣ ಡ್ಯಾಮಲ್ಲಿ ನೀರಿರ್ಲಿಲ್ಲ, ಆಗಿರ್ಲಿಲ್ಲ. ಈಗ ನೀರು ಬಂದಿದೆ, ಪೈಪ್ಲೈನು ಆಗೈತೆ. ದಯಮಾಡಿ ನೀರ ನಮಗ್ ಬೇಕು ಅಂತ ಕೇಳಲಿಕ್ಕೆ ರೈತರು ನಾಳೆ ಗುರುವಾರ 5ನೇ ತಾರೀಕು ಎಲ್ಲ ಹೋರಾಟದ ಮುಖಂಡರು, ಎಲ್ಲಾ ಗ್ರಾಮದ ರೈತರು, ಈ ಗೋಪಾಲಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನ್ ಬರ್ತದೆ ರೈತರು ಮತ್ತೆ ಮುಖಂಡರು, ಆ ನೀರಿನ ಹೋರಾಟ ಮಾಡ್ತಿದ್ದವರು ಎಲ್ಲರೂ ಸೇರ್ಕೊಂಡು ಏನ್ ಮಾಡ್ಬೇಕು, ನಾವು ಯಾರು ಮುಖ್ಯಮಂತ್ರಿಗಳ ಹತ್ರ ಯಾವತ್ತು ಕೇಳ್ಬೇಕು, ನಾವು ಪ್ರತಿಭಟನೆ ಹೆಂಗ್ ಮಾಡ್ಬೇಕು ಅಂತ ಮಾತಾಡ್ಲಿಕ್ಕೆ ನಾಳೆ ಎಲ್ಲರೂ ಸೇರಿ ಬೆಂಚೆಗೇಟು ಮಾರುಕಟ್ಟೆ ಆವರಣಕ್ಕೆ ಬರಬೇಕು ಅಂತ ಹೇಳಿ ಈ ಮೂಲಕ ನಾವು ಸೇರ್ಕೊಂಡ್ರ ರೈತರೆಲ್ಲ ಮನವಿ ಮಾಡ್ತಾ ಇದ್ದೀವಿ. ತಮ್ಮ ಭಾಗಕ್ಕೆ ಕುಡಿಯುವ ಹಾಗೂ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಬೇಕು ಎಂದು ಆಗ್ರಹಿಸಿ ಹೋರಾಟಕ್ಕೆ ರೂಪುರೇಷೆ ಸಿದ್ಧಪಡಿಸಲಾಗಿದ್ದು, ಪೂರ್ವಭಾವಿ ಸಭೆಯಲ್ಲಿ ಎರಡೂ ಪಂಚಾಯಿತಿ ವ್ಯಾಪ್ತಿಯ ಜನಪ್ರತಿನಿಧಿಗಳು, ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಮಾಜಿ ಸದಸ್ಯರು, ತಾಲೂಕ್ ಪಂಚಾಯಿತಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ರೈತಾಪಿ ವರ್ಗ, ಎಲ್ಲ ಸಮಸ್ತ ನಾಗರಿಕರು ನಾಳೆ ಇದೇ APMC ಆವರಣದಲ್ಲಿ ಬೆಂಚೆಗೇಟಿಗೆ ಬಂದು ಪೂರ್ವಭಾವಿಯಾಗಿ ಯಾವ ರೀತಿ ಒಕ್ಕೊತ್ತಾಯ ಮಾಡೋಣ, ಯಾವ ಮುಖೇನ ಹೋಗೋಣ ಅಂತ ಒಂದು ತೀರ್ಮಾನ ತಗೊಳ್ಬೇಕಾಗುತ್ತೆ. ತಗೊಂಡು ನಾವು ಹೋಗಿ ಈ ನಮ್ಮ ಸ್ಥಳೀಯ ಶಾಸಕರೊಂದಿಗೆ ಅವ್ರನ್ನೂ ಸಂಪರ್ಕದಲ್ಲಿ ಇಟ್ಕೊಂಡು ಹೋಗಿ ಅವ್ರನ್ನ ನಾವು ಸರ್ಕಾರ ಬುಡದೆಬ್ಬರಿಸೋವರೆಗೂ ನಮಗೆ ನೀರು ಸಿಗಲ್ಲ. ದಯಮಾಡಿ ಎಲ್ಲ ರೈತಾಪಿ ವರ್ಗ ನಾಳೆ ಬಂದು ಒಂದು ಒಗ್ಗಟ್ಟಿನಿಂದ ನಾವು ಒಕ್ಕೊತ್ತಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಳೆ ಬೆಳಗ್ಗೆ 10 ಗಂಟೆಗೆ ಬೆಂಚೆ ಗೇಟ್ ಬಳಿ ನೀರಾವರಿ ಹಕ್ಕು ಒತ್ತಾಯ ಕಾರ್ಯಕ್ರಮದ ಬಗ್ಗೆ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳಲು ಸಭೆ ಕರೆಯಲಾಗಿದೆ. ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ಸಾರ್ವಜನಿಕರು ಹಾಗೂ ಯುವಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮುಖಂಡರು ಮಾಧ್ಯಮಗಳ ಮೂಲಕ ಮನವಿ ಮಾಡಿದ್ದಾರೆ. ವರದಿ ಬೆಂಚೆ ಮಂಜು. ಕೂಡಲೇ ಇದು ಎಲ್ಲ ಸ್ಥಳೀಯ ಅಧಿಕಾರಿಗಳು ಸ್ಥಳಕ್ಕೆ ಇಲ್ಲಿ ಧಾವಿಸಿ ನಮ್ಮ ಶಿರಾ ತಾಲೂಕಿನಾದ್ಯಂತ ಬರ ಪೀಡಿತ ಪ್ರದೇಶ ಅಂತ ಹೇಳಿ ಆಲ್ರೆಡಿ ಘೋಷಣೆ ಆಗಿದೆ. ಈ ಮುಂಗಾರಲ್ಲಿ ಬೀಜನ ಪ್ರತಿಯೊಬ್ಬ ರೈತನು ಸಮೇತ ಈ ಗೊಬ್ಬರ ಎಲ್ಲ ಹೊಂಚ್ಕೊಂಡು ಈ ಬೀಜನ ಬಿತ್ತನೆ ಮಾಡಿಲ್ಲ. ಹಂಗಾಗಿ ಜನರು ಬರಕ್ಕೆ ತುತ್ತಾಗಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಶಿರಾ ತಾಲೂಕಲ್ಲಿ ಸ್ಥಳೀಯ ಶಾಸಕರೇ ಇರ್ಬೋದು ಪ್ರವಾಸ ಮಾಡಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಡ್ಬೇಕಂತ ಹೇಳಿ ಈ ನಮ್ಮ ಪೂರ್ವಭಾವಿ ಸಭೆ ಕರೆದಿದ್ದೀವಿ. ಹಾಗಾಗಿ ನಾಳೆ ಎಲ್ಲ ರೈತ ಬಾಂಧವರು, ಮುಖಂಡರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸರ್ವ ಸದಸ್ಯರು, ಮಾಜಿ ಸದಸ್ಯರುಗಳು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಮಾಜಿ ಸದಸ್ಯರುಗಳು, ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು, ಪದಾಧಿಕಾರಿಗಳು ಎಲ್ಲರೂ ನಾಳೆ ಬಂದು ಇಲ್ಲಿ ಸೇರಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಏನಾದ್ರೂ ಮಾಡಿ ಆ 2 ಕೆರೆಗಳಿಗೆ ಆದಷ್ಟು ಬೇಗ ನೀರು ತರಿಸಿ ಈ ಜಾನುವಾರುಗಳನ್ನು ಮತ್ತೆ ಒಕ್ಕಲೆಬ್ಬಿಸ್ತಕ್ಕಂಥ ಈ ಊರು ಬಿಟ್ಟು ಹೋಗ್ಬೇಕು ಅಂತ ರೈತರನ್ನು ಇಲ್ಲೇ ಉಳಿಸ್ಕೊಂಡು ಇಲ್ಲೇ ಕೆಲಸ ಕಾರ್ಯಗಳು ಮಾಡ್ಕೊಂಡು ಪಶುಸಂಗೋಪನೆ ಹಾಗೂ ಕುರಿ ಕೋಳಿ ಸಾಕಾಣಿಕೆಗಳನ್ನು ಮಾಡ್ಕೊಂಡು ರೈತರುಗಳು ಹೆಚ್ಚಿಳಿ ಈ ಮುಖಾಂತರ ಕೇಳ್ಕೊತಾರೆ. ತೋಟ ದುಡಿಕೆ ಉಳಿಸ್ಕೊಳ್ಳೋದಕ್ಕೆ ಮತ್ತು ಜಾನುವಾರುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಸಹಾಯ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖ ಆಗೋದಿಲ್ಲ. ಆ ದೃಷ್ಟಿಯಿಂದ ಈ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಹಾಗಾಗಿ ನಮ್ಮ ಸ್ನೇಹಿತರುಗಳು ಕೂಡ ಈ ವಿಚಾರದಲ್ಲಿ ಸಾಕಷ್ಟು ವಿಷಯ ತಿಳಿಸಿದ್ದಾರೆ. ಈ ವಿಷಯ ತಿಳ್ಕೊಂಡಂತ ಪ್ರತಿಯೊಬ್ಬ ರೈತನು ಕೂಡ ನನಗೆ ಹೇಳಿಲ್ಲ ಅಂತಕ್ಕಂಥದ್ದೆಲ್ಲ ನಿಮ್ಗೆ ಹೇಳಲಿ ಅಂತಲೇ ಈ ವಿಡಿಯೋ. ದಯವಿಟ್ಟು ರೈತರು ಯಾರು ಇಲ್ಲಿ ಭೇದ ಭಾವ, ಪಕ್ಷ ಭೇದ ಯಾವುದೂ ಇಲ್ಲದೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಯಾವ ರೀತಿಯಾಗಿ ಒಂದು ಬೇಡಿಕೆ ಇಟ್ಟು ಆ ಕೆರೆಗಳಿಗೆ ನೀರು ಹರಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ಬೇಕಾಗಿದೆ. ಎಲ್ರಿಗೂ ಗೊತ್ತಾಗಿದೆ, ರೈತ ಸಂಘದವರು ಕೂಡ ಎಲ್ಲರೂ ಹೇಳಿದ್ದಾರೆ. ಹಾಗೆ ನಾನು ಹೆಚ್ಚಿನದಾಗಿ ಏನ್ ಹೇಳ್ಬೇಕಪ್ಪ ಅಂದ್ರೆ, ನಮ್ಮ ಯೂತ್ಸ್ ಏನಿದ್ದೀರಾ ದಯಮಾಡಿ ಮುಂದೆ ಬಂದಾಗ ಮಾತ್ರ ಇವೆಲ್ಲ ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ ರೈತ ಸಂಘದವ್ರು ಆಗಿರ್ಬೋದು, ಆ ಎಲ್ಲ ಮುಖಂಡರು ಆಗಿರ್ಬೋದು ತುಂಬಾ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನೀರ್ ಬಿಟ್ಟಾಗ ಮಾತ್ರ ನಾವು ಹಸುಗಳನ್ನ ಮೇಯಿಸಿ ಹೆಚ್ಚಿನದಾಗಿ ಹಾಲು ಹಾಕಿ ಹಣಕಾಸು ವ್ಯವಸ್ಥೆ ಒಳ್ಳೆ ರೀತಿಲಿ ಆಗುತ್ತೆ ಅಂತ ಹೇಳ್ತಾ